ಅಮ್ಮ, ನೀನ್ ಅನ್ಕೊಂಡಂಗೆ ಚಿರು ಜೀವನ ಒಂದ್ ದಾರಿಗೆ ಬರ್ತಿದೆ. ಈ ಮನೆ ಸೊಸೆ ಆಗೋಕೆ ಅವಕಾಶ ಸಿಕ್ಕಿರೋ ದೀಪನ ಚಿರು ಒಪ್ಕೊಂಡ್ರೆ ಅವಳಿಗೆ ನ್ಯಾಯ ಸಿಗತ್ತೆ. ನೋಡೋಣ, ಆದಷ್ಟು ಬೇಗ ಅದು ಆಗತ್ತೆ ಅನ್ಸುತ್ತೆ. ಅಕ್ಕ, ಆಕಾಶ ನೋಡಿ ಯಾರ ಹತ್ರನೂ ಮಾತಾಡ್ತಿದ್ದೀರಾ? ಅಮ್ಮನ ಜೊತೆ. ಚಂದ ಮಾಮನ್ ತೋರಿಸಿ ಊಟ ಮಾಡಿಸಿರೋ ಅಮ್ಮನ ಜೊತೆ ಆಗಾಗ ಈ ಥರ ಒಬ್ಳೆ ಬಂದು ಮಾತಾಡ್ತಿರ್ತೀನಿ. ಆಗ ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆಗತ್ತೆ. ಇದ್ರಲ್ಲೇ ಗೊತ್ತಾಗತ್ತೆ ನಿಮ್ಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಅಂತ. ಬಾಯ್ಲಿ, ಅಲ್ಲೋಡು. ಅಮ್ಮ, ಇವಳೆ ನಿನ್ ಸೊಸೆ, ಚಿರು ಹೆಂಡತಿ ದೀಪ ಅಂತ. ತುಂಬಾ ಒಳ್ಳೆ ಹುಡುಗಿ. ಮಾತಾಡ್ಸೋ ಅಮ್ಮನ ಹತ್ರ. ಅಮ್ಮ, ಹೇಗಿದ್ದೀರಾ? ಅಮ್ಮ ಅಲ್ಲ, ಅತ್ತೆ ಅನ್ಬೇಕು. ಅತ್ತೆ, ನಿಮ್ಮನ್ನ ಫೋಟೋಲ್ಲಿ ನೋಡಿದ್ದೀನಿ, ತುಂಬಾ ಲಕ್ಷಣವಾಗಿದ್ದೀರಾ. ಸಾಕು ಹೊಗಳಿದ್ದು. ಅಮ್ಮ ಎಲ್ಲಾನು ಕೇಳಿಸ್ಕೊಂಡಿರ್ತಾಳೆ. ದೀಪ, ಹಾಗೆ ಕಂಗ್ರಾಟ್ಸ್. ಯಾಕೆ? ಈ ಮನೆ ಸೊಸೆ ಆಗೋದಕ್ಕೆ ನಿಂಗೊಂದು ಒಳ್ಳೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ನಂಗೆ ತುಂಬಾ ಆತಂಕ ಆಗ್ತಿದೆ ಅಕ್ಕ. ಯಾಕೋ ಗೊತ್ತಿಲ್ಲ, ಸೌಂದರ್ಯ ಮೇಡಮ್ ನಂಗೆ ಮನೆ ಸೊಸೆ ಆಗಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ದಾಗ ಆಗಿದ್ ಖುಷಿ ಅವ್ರು ಮಾಡಿರೋ ಜವಾಬ್ದಾರಿ ಎಲ್ಲ ಹೇಳ್ದಾಗ ಇರ್ಲಿಲ್ಲ. ಅವ್ರ ತರ ನಂಗೆ ಎಲ್ಲ ಜವಾಬ್ದಾರಿನ ನಿಭಾಯಿಸಕ್ಕಾಗತ್ತಾ, ನನ್ನನ್ನ ನಿರೂಪಿಸ್ಕೊಳಕ್ಕಾಗತ್ತಾ ಅಂತ ಅನ್ಸ್ತು. ಅವ್ರು ಎಲ್ಲಿ, ನಾನು ಎಲ್ಲಿ? ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಹೆಂಗೆ ಎಲ್ರೂ ಸರಿ ದೂಗಿಸ್ಕೊಂಡು ಹೋಗ್ತೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಗಾಬರಿ ಆಗ್ಬೇಡ ದೀಪ. ಇವತ್ತಿನವರೆಗೂ ಅವ್ರು ಯಾರ ವಿಚಾರದಲ್ಲೂ ಇಂಥ ಒಳ್ಳೆ ನಿರ್ಧಾರನ ತಗೊಂಡಿರ್ಲಿಲ್ಲ. ಆದ್ರೆ ನಿನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಿನ್ನ ವಿಚಾರದಲ್ಲಿ ಸರಿಯಾದ ನಿರ್ಧಾರನ ತಗೊಂಡಿದ್ದಾರೆ. ಈ ಪರೀಕ್ಷೆಯಲ್ಲಿ ನೀನು ಎಲ್ಲಾರ ಮನಸ್ಸನ್ನು ಗೆದ್ದು ಈ ಮನೆ ಸೊಸೆಯಾಗಿ ಇಲ್ಲೇ ಇರ್ತೀಯ ಅನ್ನೋ ನಂಬಿಕೆ ನನಗಿದೆ. ನಿನಗ ಶಕ್ತಿ ಇದೆ. ಯಾಕೆ ಅಂದ್ರೆ ಈ ಮನೆಗೆ ಬಂದಾಗಿಂದ ನೀನ್ ಎಷ್ಟೆಲ್ಲ ಅನುಭವಿಸ್ದೆ. ನಿನ್ ಕಷ್ಟಗಳನ್ನ ನಿನ್ ಮನೆಯವ್ರಿಗೆ ಹೇಳ್ಕೊಳ್ದೆ ಏನು ಆಗೇ ಇಲ್ಲ ಅನ್ನೋ ತರ ನಡ್ಕೊಂಡೆ. ಇದ್ರಲ್ಲೇ ಗೊತ್ತಾಗುತ್ತೆ ನೀನು ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿದ್ಯಾ ಅಂತ. ಎಷ್ಟೇ ಕಷ್ಟ ಬಂದ್ರೂ ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನಿನ್ ಸ್ವಭಾವದಲ್ಲೇ ಇದೆ. ಇಷ್ಟು ಸಾಕಲ್ವಾ ಗೆಲ್ಲೋಕೆ? ಅಕ್ಕ, ಈಗ ನಂಗೆ ಧೈರ್ಯ ಬಂತು. ನಂಗೆ ಕೊಟ್ಟಿರೋರ ಅವಕಾಶನ ಉಪಯೋಗಿಸಿ ಎಲ್ರೂ ಮನ್ಸ್ ಗೆಲ್ಲಕ್ಕೆ ನನ್ನ ಕೈಲಾದ ಪ್ರಯತ್ನ ನಾ ಪಡ್ತೀನಿ.